ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ರಾಜ್ಯದ್ದು 180 ಕೇಂದ್ರದ್ದು 4800 ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಮತ್ತೆ ಮುಂದೆ 2028ರಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಈಗೇನೋ ಕೆಸಿ ವ್ಯಾಲಿ ಬೇರೆ ಬೇರೆ 2-3 ನಿಮ್ಮೆಲ್ಲರ ಸುಮಾರು 7 ಬಾರಿ ಸತತವಾಗಿ ನಿಮ್ಮನ್ನ ಪ್ರತಿನಿಧಿಸಿ ನೀವು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರೇ, UT ಖಾದರ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಒತ್ತನ್ನ ಕೊಡ್ತಾ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆರವರು. ನಮ್ಮ ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುಧಾಕರ್ ಅವರೇ, ಮಂಜು ಕೊತ್ತೂರ್ ಅವರೇ, ನಾರಾಯಣಸ್ವಾಮಿ ಬಂಗಾರಪೇಟೆ ಅವರೇ, ರೂಪಾ ಶಶಿಧರ್ ಅವರೇ, ಸುದರ್ಶನ್ ಅವರೇ, ಅನಿಲ್ ಕುಮಾರ್ ಅವರೇ, ನನ್ನ ಹಳೆಯ ಶಾಸಕರು ಮಿತ್ರರವರು ವೆಂಕಟಶಿವಾರೆಡ್ಡಿ ಅವರೇ, ಸಮೃದ್ಧಿ ನಾಗರಾಜ್ ಅವರೇ, DT ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡ ಅಂತ ನಜೀರ್ ಅಹಮದ್ ಅವರೇ, ಮೂರ್ತಿಯವರು, ಮಂಜುನಾಥ್ ರವರು, ಇನ್ನು ಬಹಳ ಜನ, ಆದಿನಾರಾಯಣ್, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ್ ಅವರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಮಧುಗಂಗಾರ್ ಅವರು, ರಾಮ್ ಪ್ರಸಾದ್ ಅವರು ಇಬ್ರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿದ್ದೀರಿ, ಅಧಿಕಾರಿ ಮಿತ್ರರಿದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ, ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕೂತ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲಿಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತೇಳಿ ಹೆಸರು ಬಂದಿದೆ. ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVG ಅವರು ಹುಟ್ಟಿದಂತ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂತ ಒಂದು ಪವಿತ್ರವಾದಂಥ ಜಿಲ್ಲೆ. ಇಂಥ ಕೋಲೂರಿನ ಮಾರುವಂತ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂತ ಹೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ
ಈ ರಾಜ್ಯವನ್ನ ಮುಂದೂಡಲು ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇವತ್ತು ನನಗೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನೋಡಿದ್ರೆ ನಂಜೇಗೌಡರ ಸಂಘಟನೆಯ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇವೆಲ್ಲ ನೋಡಿದ್ರೆ ನನಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಂತ ಮಾತು ನನಗೆ ನೆನಪು ಬರ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡವನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು. ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂತ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನ ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆ ಎಲ್ಲ ಕುಸಿದೋಗಿತ್ತು. ನೀವು ಬೆಳೆದಂತ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತ ಈ ಮಾಲೂರು ತಾಲೂಕನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆ ಹಿಂದೆ ಹಲವಾರು ರಾಜ್ಯದ ಮಂತ್ರಿಗಳಿಂದ ಆಳಿದೆ. ಗಂಗಾ, ಕದಂಬ, ಚೋಳರು, ಪಲ್ಲರು, ಚಾಲುಕ್ಯರು ಎಲ್ಲ ಕೂಡ ಆಳಿದ್ದಾರೆ. ಆದರೆ ಈ ಜಿಲ್ಲೆಯ ರೈತರಿದಾರಲ್ಲ, ಕೋಲಾರ ಆಗ ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ, ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2,000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ, ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತಾಡಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಲ್ಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥದ್ದು.
ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದ್ದೆ. ನಮ್ಮ ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಡಿ ಪೆಟ್ಟು ಬಿಡದೆ ನನಗೆ ಯಾವ್ದೋ ಶಿಲೆ ಕೊಟ್ರು ಅವರು. ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ರು, ಬೇರೆಯವ್ರಿಗೂ ಎಲ್ಲ ಕೂಡ ಶಿಲೆಗಳನ್ನ ಕೊಟ್ರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಅವರ ಬದುಕಿನಲ್ಲಿ ಈ ಮಾಲೂರು ಕ್ಷೇತ್ರದಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ಇಟ್ಟು ವಿದ್ಯುತ್ ಶಕ್ತಿ, ಕೆರೆ ನೀರು ತುಂಬಿಸುವಂಥದ್ದು ಮತ್ತು ನೂರಾರು ಕಲ್ಲುಗಳು ಏನು ಇಲ್ಲಿ ನಿಲ್ಲಿಸಿದ್ದೀವಿ, ಇದು ಸಾಕ್ಷಿ ಗುಡ್ಡೆಗಳಾಗಿ ಉಳ್ಕೊಳ್ತವೆ. ಕೆಲವರು ಟೀಕೆಗಳನ್ನು ಮಾಡ್ತಾರೆ, ವಿರೋಧ ಪಾರ್ಟಿಯವರು ಟೀಕೆಗಳನ್ನು ಮಾಡಲಿ, ಅವ್ರು ಟೀಕೆ ಮಾಡೋದು ನಮ್ಗೆ ಬಹಳ ಮುಖ್ಯ. ನಮ್ಮಲ್ಲೇನೋ ತಪ್ಪು ಕಂಡಿಡಿದ್ರು ಚಿಂತೆ ಇಲ್ಲ, ತಿದ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದರೆ ವಿರೋಧ ಪಕ್ಷವರು ಕಳೆದ 3 ವರ್ಷದಿಂದ ಮಾಡಿದ ಟೀಕೆಗಳೆಲ್ಲ ಸತ್ತೋಗಿದೆ. ನಮ್ಮ ಕೆಲಸಗಳು ಉಳ್ಕೊಂಡು ಇವತ್ತು ಈ ಕಲ್ಲುಗಳು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ವ್ಯಕ್ತಿ ಮನೆಯಲ್ಲಿ ಜನಿಸ್ತಾನೆ, ಹುಟ್ಟು ನಾವೆಲ್ಲ ಮನೆಯಲ್ಲಿ ಜನಿಸ್ತೇವೆ, ಆದರೆ ವ್ಯಕ್ತಿತ್ವ ಮಾತ್ರ ಬಹಳ ಪ್ರಮುಖವಾದ್ದು. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಈ ಕಾರ್ಯಕ್ರಮ ನಂಜೇಗೌಡರು ಮತ್ತು ನಿಮ್ಮೆಲ್ಲರ ಕಾರ್ಯಕ್ರಮ, ಇದು ನಾನು ನಂಜೇಗೌಡರು ಒಬ್ಬರಿಗೆ ನಾನು ಅಭಿನಂದಿಸುವುದಿಲ್ಲ. ಈ ಮಾಲೂರು ತಾಲೂಕಿನ ಪ್ರತಿಯೊಬ್ಬರು ಕೂಡ ನಮ್ಮ ಮೇಲೆ ಏನು ನಂಬಿಕೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ನೀವೆಲ್ಲ ಕೂಡ ನೀವು ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ಸೋಲು ಯಾವಾಗಲೂ ಕೂಡ ಇರ್ತದೆ, ಹಿಂದೆ ಸೋಲುಗಳು ಬೇಕಾದಷ್ಟು ಆಗಿದೆ ನಮ್ಮ ಪಕ್ಷಕ್ಕೆ. ಆದರೆ ನಾವು ಸಾಧನೆಗಳನ್ನು ಕೂಡ ಆ ಸೋಲಿನ ಜೊತೆಯಲ್ಲಿ ಕೂಡ ನಾವು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಎಲ್ಲರೂ ಕೂಡ ಅನೇಕ ನೋವುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅದನ್ನ ನೋವುಗಳನ್ನ ತೀರಿಸುವಂತ ವಿಧಾನ, ಜನರ ನಂಬಿಕೆ, ಇವೆಲ್ಲ ಬಹಳ ಮುಖ್ಯವಾದಂತ ವಿಚಾರ. ಹೋರಾಟ ಇಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆಗಳು, ಇವೆಲ್ಲ ಬದಲಾವಣೆಗಳಿದೆಯಲ್ಲ, ಇವೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡ್ತದೆ. ಒಳ್ಳೆಯದು ಉಳಿಸ್ಕೊಳ್ಬೇಕಾದ್ರೆ ಅನೇಕ ಕೆಟ್ಟವ್ರ ಜೊತೆ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ರೈತರ ಕಣ್ಣೀರನ್ನ ಒರೆಸುವಂತ ಸರ್ಕಾರ, ನಾವೆಲ್ಲ ಮಂತ್ರಿಗಳು, ಶಾಸಕರು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರೇ ನಮ್ಮ ಆಸ್ತಿ. ನಾನು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ. ನಮ್ಮ ಸ್ನೇಹಿತ ವೆಂಕಟೇಶ್ವರರೆಡ್ಡಿ ಮತ್ತು ಕೆಲವು ಸ್ನೇಹಿತರಿಗೆ ನೋವಾಗ್ಬೋದು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು, 5 ಗ್ಯಾರಂಟಿ ಏನು ಮಾಡ್ತು? ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತು. 1,60,00,000 ಜನರಿಗೆ ಮನೆಯಲ್ಲಿ ಉಚಿತವಾಗಿ ಬೆಳಕನ್ನ ಹಚ್ತಾ ಇದ್ದೇವೆ. 1,20,00,000 ಯಜಮಾನಿಯರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹಣ ಕಳಿಸ್ಕೊಡ್ತಾ ಇದ್ದೇವೆ.
ನಮ್ಮ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬೆಂಗಳೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮೈಸೂರು, ಚಾಮುಂಡಿ ಎಲ್ಲ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀರಿ. ಎಷ್ಟೋ ಜನ ಬೆಂಗಳೂರಿನಿಂದ ಹೊರಗಡೆಯಿಂದ ಬಂದು ನಿಮ್ಮ ಜಿಲ್ಲೆಯಲ್ಲಿರುವಂಥ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ಗಣೇಶನ ಶಿವಲಿಂಗ ಕ್ಷೇತ್ರ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಇದೆ, ಅದಕ್ಕೆಲ್ಲ ಕೂಡ ಹಿಂದೆ ನಾನು ಕೂಡ ಬಂದಿದ್ದೇನೆ. ಈ ಭಾಗದ ನಾಯಕರಾದಂತಹ ಶಾಸಕರಾದಂತಹ ನಂಜೇಗೌಡರು ನಿಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಈ ಒಂದು ಅಭಿವೃದ್ಧಿಯ ಕಾರ್ಯಕ್ರಮನೇ ಇವತ್ತು ಉದಾಹರಣೆ. ಕಾಯಕರಿಂದ ನಾಯಕತ್ವ ಸಿಗ್ತದೆ, ಜನಪರವಾಗಿದ್ದರೆ ಮಾತ್ರ ಅಧಿಕಾರ ಸಿಗ್ತದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರರೇ ಈಶ್ವರ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ದೇವರ ಸಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ಕಾರದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾದರಿ. ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಸ್ನೇಹಿತರುಗಳೆಲ್ಲ ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡಿದ್ರು. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೀವು ಇದನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. 52 ಸಾವಿರ ಕೋಟಿ ರೂಪಾಯಿ ಇದನ್ನ ನಾವು ಮೀಸಲಾತಿಯನ್ನು ಇಟ್ಟು ಈ ಜನರ ಬದುಕನ್ನ 10 ಕೆಜಿ ಅಕ್ಕಿಯನ್ನು ಕೂಡ ಕೊಟ್ಟು, ಯುವಕರಿಗೆ ಉದ್ಯೋಗದ ಭತ್ಯೆಯನ್ನು ಕೂಡ ಕೊಟ್ಟು, ಈ 5 ಗ್ಯಾರಂಟಿನ ಕೊಡೋ ಜೊತೆಗೆ ಈಗ ತಾನೇ ನನ್ನ ಮಿತ್ರ ಕೃಷ್ಣ ಬೈರೇಗೌಡರು ಭಾಷಣ ಮಾಡಿ ಹೋದ್ರು. 6ನೇ ಗ್ಯಾರಂಟಿ ಪ್ರತಿಯೊಬ್ಬರ ಭೂಮಿಗೆ ಹಕ್ಕನ್ನು ಕೊಟ್ಟು, ಪಟ್ಟ ಕೊಟ್ಟು, ಇವತ್ತು ಖಾತೆಗಳನ್ನು ಮಾಡಿ ನಿಮ್ಮ ಆಸ್ತಿ ದಾಖಲೆಗಳನ್ನು ಸರಿ ಮಾಡಿಕೊಟ್ಟು ವಂಶ ಪಾರಂಪರ್ಯವಾಗಿ ಯಾವ್ದು ತೊಂದರೆ ಕೂಡ ಆಗಬಾರ್ದು ಅಂತೇಳಿ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸಿರೋದು ಇಡೀ ದೇಶ ಇವತ್ತು ಮೆಚ್ಚುತ್ತಾ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಈ ನಮ್ಮ 6ನೇ ಗ್ಯಾರಂಟಿಗೆ, ಭೂಮಿ ಗ್ಯಾರಂಟಿಗೆ ಬೆಂಗಳೂರು ನಗರದಲ್ಲೇ 25 ಲಕ್ಷ ಮನೆಗಳಿಗೆ, ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಟ್ಟು ಇವತ್ತು ಅವರೆಲ್ಲ ಕೂಡ ನಮಗೆ ಪ್ರಶಂಸೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೇವೆ. ನಮ್ಮ 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ. ಇವತ್ತು ಜನತಾದಳದ ಅಧ್ಯಕ್ಷರು ಆಡ್ಕೊಳ್ತಾ ಇದ್ರು, ನಮ್ಮ ಏನು ಎತ್ತಿನೊಳೆ ಯೋಜನೆ ಇದೆಯಲ್ಲ ಇದು ಸಾಧ್ಯ ಇಲ್ಲ ಅಂತೇಳಿ. ಕಷ್ಟವಾದಂತು, ಯಾವುದೋ ಸುಲಭ ಅಲ್ಲ, ಒಪ್ಕೊಳ್ತೀನಿ ನಾನು. ಆದರೆ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನೀರನ್ನು ನಾವು ಏನು ಪಶ್ಚಿಮ ಘಟ್ಟದಿಂದ ಏನು ಹಾಸನ ಜಿಲ್ಲೆಯ ಮಂಗಳೂರು ಭಾಗದಿಂದ ಇವತ್ತು ಆ ನೀರನ್ನು ತಂದು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸ್ಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರುವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ KC ವ್ಯಾಲಿ ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನ ಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ರಿಂದ HN ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂತ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇವತ್ತು ಸಂಸ್ಕರಿಸಿದ ನೀರನ್ನ 700ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂತ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಮುದ್ರಕ್ಕೆ ನೀರು ಹೋಗಬಾರ್ದು, ಅಂತರ್ಜಲ ಹೆಚ್ಚಬೇಕು, ಕೆರೆ ಸೇರ್ಬೇಕು, ರೈತರ ಜಲ ಸೇರ್ಬೇಕು. ಆಗಸ್ಟ್ 15ನೇ ತಾರೀಕು ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಹಾಕೊಂಡಂತ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಂದೊಂದು ಹೊಸ ಸರ್ಕಾರ ಅಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರ್ಬೋದು,
ಆದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಡೆದಂತ ಸರ್ಕಾರ ಇದು ಮುಂದುವರಿಸಿದಂತ ಇದೊಂದು ಸರ್ಕಾರ.